ನಮಸ್ಕಾರ ಬಂಧುಗಳೇ, ಇವ್ವನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇವ್ವನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸಮಾನತೆಯ ಹರಿಕಾರ, ಸಮಸಮಾಜದ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದ ಬಸವ ಜಯಂತಿಯನ್ನ ಇಡೀ ನಾಡು ನಿನ್ನೆ ಸಂಭ್ರಮದಿಂದ ಆಚರಿಸಿ ಗೌರವ ಸಲ್ಲಿಸಿದೆ. ವಿಜಯನಗರ ಜಿಲ್ಲೆಯ ಹಡಗಲಿ ಪಟ್ಟಣದಲ್ಲಿ ಬಸವ ಜಯಂತಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಿದ ವರದಿಯೊಂದು ಇಲ್ಲಿದೆ. ನಿನ್ನೆ ಅಂದ್ರೆ ಹಡಗಲಿಯಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಆಚರಣೆಯನ್ನ ಕೆಪಿಟಿಸಿಎಲ್ ಅಂಡ್ ಜೆಸ್ಕಾಂ ವೀರಶೈವ ಲಿಂಗಾಯತ ನೌಕರರ ವೇದಿಕೆ ಹಾಗೂ ಎಲ್ಲಾ ಸಮಾಜದ ನೌಕರರು ಸೇರಿ ಅದ್ದೂರಿಯಾಗಿ ಆಚರಿಸಿದ್ರು. ಜೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇದಾರನಾಥ್ರವರು ಮಾತನಾಡಿ, 12ನೇ ಶತಮಾನ ವಚನ ಚಳುವಳಿಗಳ ಕಾಲ, ಮೌಢ್ಯ ತುಂಬಿದ್ದ ಕಾಲದಲ್ಲಿ ಶರಣ ಸಂಸ್ಕೃತಿಯ ಮುಖಾಂತರ ಅಗಾಧ ಬದಲಾವಣೆಗೆ ಕಾರಣರಾದ ಜಗಜ್ಯೋತಿ ಬಸವಣ್ಣನವರು ಎಲ್ಲಾ ವರ್ಗದ ಶರಣೆಯರನ್ನು ಒಗ್ಗೂಡಿಸಿ ಸಮಸಮಾಜದ ಬಗ್ಗೆ ಅರಿವು ಮೂಡಿಸಿದ ಯುಗವಾಗಿತ್ತು. ಹೀಗಾಗಿ ಬಸವ ಚಳುವಳಿ ನಡೆದು ಬಂದ ದಾರಿ, ಅದು ಉಂಟು ಮಾಡಿದ ಪರಿಣಾಮ ಎಂದಿಗಿಂತ ಇವತ್ತು ಪ್ರಸ್ತುತವಾಗಿದೆ. ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣ ಶ್ರಮ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸಿದವರಾಗಿದ್ದರೆಂದರು. ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದು ಅಭಿಪ್ರಾಯಿಸಿದರು. ಸಹಾಯಕ ಅಭಿಯಂತರರಾದ ರಾಜಶೇಖರ್ ಬಿಆರ್, ಹಿರೇಮಲ್ಲಿನಕೇರಿ ಶಾಖೆ, ಇಟಿಗಿ ಶಾಖೆಯ ಕಿರಿಯ ಅಭಿಯಂತರರಾದ ಮಂಜಪ್ಪ ಸೇರಿದಂತೆ ಇತರರು ಬಸವೇಶ್ವರರು ನಡೆದು ಬಂದ ಹಾದಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಉಮೇಶ್ ನಾಯಕ್, ಮನುಪತ್ತಾರ್, ಕಂದಾಯ ಶಾಖೆಯವರಾದ ಎಸ್ ಹೇಮೇಶಪ್ಪ ಹಾಗೂ ವೀರಶೈವ ಲಿಂಗಾಯತ ನೌಕರರ ವೇದಿಕೆಯ ಅಧ್ಯಕ್ಷರಾದ ಚೆನ್ನ ಮುತ್ತುರಾಜ್ ಸೊಪ್ಪಿನ್, ಕಾರ್ಯದರ್ಶಿಗಳಾದ ಆನಂದ್ ಹನ್ನಿ ಬಸವ ಜಯಂತಿಯ ಮಹತ್ವದ ಬಗ್ಗೆ ಮಾತನಾಡಿದರು. ಜೆಸ್ಕಾಂ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯುತ್ ಗುತ್ತಿಗೆದಾರರಾದ ಸೋಮಶೇಖರ್ ಅವರು ಮಾತನಾಡಿ ಈ ಜಯಂತ್ಯೋತ್ಸವಕ್ಕೆ ಮೆರುಗು ಮೂಡಿಸಿದರು. ವರದಿ ಅರುಣಿ ಬಸವರಾಜ್, ನಂದಿಹಳ್ಳಿ. ಒಂದೇ ಎಂದು ಜಗಕ್ಕೆಲ್ಲ ಸಾರಿದ ಧೀಮಂತನು, ಅಜ್ಞಾನದ ಕತ್ತಲೆಯ ಕಳೆದಾನೋ, ಸುಜ್ಞಾನದ ಜ್ಯೋತಿಯನು ಬೆಳಗ್ಯಾನೋ. ಎಲ್ಲ ವಿಡಿಯೋ ಆಯ್ತಣ್ಣ. ಬಸ್ಸು ಬರಲಿ ಮಗದ ಕೈ ಕೊಟ್ಟು ಬಾರ ಬನ್ನಿ. ಅದಕ್ಕೆ ಒಬ್ಬ ಆರ್ ಸೆಟ್ ಮಾಡಪ್ಪ. ಅದ್ ನೀ ಯಾವ ಹಾಕಿದ್ಯಪ್ಪ? ಎಲ್ಲ ವಿಡಿಯೋ ಆಯ್ತಣ್ಣ. ಬಸ್ಸು ಬರಲಿ